ಸುಮ್ನೆ ಕರ್ಕೊಂಡ್ ಹೋಗಕ್ಕೆ ಈಗ ಪ್ರೂಫ್ ಐತಲ್ಲ, ಪೊಲೀಸ್ ಅವರು ಬರೀ ಮಾತಾಡಕ್ಕೆ ಅಂತ ಕರ್ಕೊಂಡ್ ಹೋಗಿದ್ದು. ಯಾಕೆ ಅರೆಸ್ಟ್ ಮಾಡಿದ್ದು? ಪ್ರೂಫ್ ಇದೆಯಾ ಅವ್ರ ಹತ್ರ? ಈ ಜಗಳದಲ್ಲಿ ಇದ್ರು ಅಂತ ಪ್ರೂಫ್ ಇದೆಯಾ ಮೇಡಮ್? ಅವ್ರ ಹತ್ರ ಪ್ರೂಫ್ ಇದೆಯಾ? ಮನೇಲಿದ್ದ ಹುಡುಗನ್ನ ಕರ್ಕೊಂಡ್ ಹೋಗಿದಾರಲ್ಲ, ಅವ್ರ ಹತ್ರ ಪ್ರೂಫ್ ಇದೆಯಾ? ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದ್ರಲ್ಲ, ಮೊಹಮ್ಮದ್ ಅಜೀಜ್ ಸಿಕ್ಕದ್ನಾ ಅವನಿಗೆ? ಈ ಕಲಂದರ್ ಅವನೊಂದ್ ಸಿಕ್ಕದ್ನಾ? ನೆಮ್ಮದಿಯಿಂದ ಬಡವ್ರಿಗೆ ಊಟ ಹಾಕಿಸ್ಕೊಂಡು, ಒಂದ್ ನಿಮಿಷ, ಬಡವ್ರಿಗೆ ಊಟ ಮಾಡ್ಕೊಂಡು ಹಾಕಿಸ್ಕೊಂಡು ಇದ್ರು. ಅಲ್ಲಿ ಜ್ವರ ಅವ್ರಿಗೆ ತುಂಬಾ, ಅಜೀಜ್ ಅವ್ರಿಗೆ ಜ್ವರ, ಪೇಷಂಟ್ ಬಾಟ್ಲಿ ಎಲ್ಲ ಹಾಕಿದ್ವಿ. ಇಲ್ಲಿದ್ದು ಯಾಕೆ ಸರ್ ನನ್ ಬರ್ಬೇಕು ಅಂತ ಕೇಳಿದ್ರೆ, ನಾವೆಲ್ಲ ನಿಂತಿದೀವಿ, ವಜ್ರಾ ಪೊಲೀಸ್ ಅನ್ನೋರು ಕರ್ದಿದ್ದವ್ರಿಗೆ, ಬರೀ ಮಾತಾಡಕಪ್ಪ ಬಾ ಅಂತ ಕರ್ಕೊಂಡೋಗಿ ಅವ್ರಿಗೆ ಮನೆ ತೋರ್ಸು ಅಂತ ತೋರ್ಸ್ಕೊಂಡು ಕಾಲ್ ಮೇಲೆ ಹೊಡೆದಿದಾರಲ್ಲ ಅವ್ರಿಗೆ. ಅವ್ರ ತಪ್ಪಲ್ಲಿ ಸಿಗಾಕೊಂಡಿದ್ರೆ ನಾನೇ ಹೇಳ್ತೀನಿ ಇವ್ರು ತಪ್ಪು ಮಾಡಿದಾರ ಅಂತ. ತೋರ್ಸ್ಬಿಡ್ಲಿ ಅವರು, ಮೊಹಮ್ಮದ್ ಅಜೀಜ್ ತಪ್ಪು ಮಾಡಿದಾರಂತ ತೋರ್ಸ್ಬಿಡ್ಲಿ ಅವರು. ತೋರ್ಸ್ಬಿಟ್ಟು ಆಮೇಲೆ ಮಾಡ್ಲಿ ಇವನ್ ಆರೋಪಿ, ಇವನ್ ಇಂತ ತಪ್ಪು ಮಾಡಿದಾನೆ ಅಂತ ಆವಾಗ ಮಾತಾಡ್ತೀವಿ. ಏನು ಮಾಡ್ಲಿಲ್ದ ಅವನಿಗೆ ಯಾಕೆ ಹಿಡ್ಕೊಂಡು ಹೋಗಿದ್ದೀರಾ ನೀವು? ಚಿಕ್ಕ ಪಾಪು, 3 ವರ್ಷದ ಪಾಪು, ಅಪ್ಪ ಕೇಳ್ತಾ ಇದ್ದೇನಲ್ಲ, ಎಲ್ಲಿ ತಂದ್ಕೊಡ್ಲಿ? ಆರೋಪಿನ ಅವನು? ಬಡವ್ರಿಗೆ ಊಟ ಆಗ್ತಾ ಇದ್ದಿದ್ದವನು.